ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನ ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಮನೆಯ ಕಿಟಕಿ ಬಳಿ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಸೇನಾ ಕಟ್ಟೆಚ್ಚರ ಇದು. ಈಗಾಗಲೇ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನತೆ ಪಡೆದುಕೊಂಡಿದೆ ಅಂತ. ಮನೆಯ ಕಿಟಕಿ ಬಳಿ ಯಾರು ಕೂಡ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನರು ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಮನೆ ಒಳಗಡೆ ಇರಬೇಕು. ನೀವು ಕಿಟಕಿ ಹತ್ರ ಬಂದ್ಕೊಂಡು ಅಲ್ಲೇನಾಗ್ತಿದೆ ಅಂತ ನೋಡಕ್ ಹೋಗೋದು ಮತ್ತೊಂದೆಲ್ಲ ಮಾಡೋಕ್ ಹೋಗಬಾರದು ಅಂತ ಹೇಳ್ಕೊಂಡು ಈಗ ಸೇನಾಧಿಕಾರಿಗಳು ಸೂಚನೆಯನ್ನ ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪಂಜಾಬ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ ಇಲ್ಲೆಲ್ಲವೂ ಕೂಡ ನೈಟ್ ದಾಳಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೈರನ್ ಕೂಡ ಮೊಳಗಿತು. ಅದಾದ ನಂತರ ಎಲ್ಲರೂ ಕೂಡ ಬಂಕರ್ಗಳಿಗೆ ಹೋದ್ರು. ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿತ್ತು ಅವೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಟ್ಯಾಕ್ 1, 2, 3 ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು ಭಾರತ ಅಂತ. ಅಟಕ, ಚಕ್ವಾಲ್, ರಾವಲ್ಪಿಂಡಿ, ಗುಜ್ರಾನ್ವಾಲ್, ಲಾಹೋರ್, ಬಹಲ್ವೋರ್ ಇಲ್ಲೆಲ್ಲ ಕಡೆ ಭಾರತ ನುಗ್ಗಿ ಹೊಡೆದಿತ್ತು. ಬಹಳ ಪ್ರಮುಖವಾಗಿ ಕರಾಚಿ, ಅದು ಅಲ್ಲಿನ ಪಾಕಿಸ್ತಾನದ ವಾಣಿಜ್ಯ ಕೇಂದ್ರ. ಶೇಕಡ 70ರಷ್ಟು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲಾಗುತ್ತೆ. ಸಾಕಷ್ಟು ಅಲ್ಲಿ ವ್ಯವಹಾರ ಆಗುತ್ತೆ. ಜೊತೆಗೆ ಅಲ್ಲಿ ಒಂಥರ ಕ್ಯಾಪಿಟಲ್ ಅಂತಾನೆ ಹೇಳಬಹುದು. ಅಷ್ಟೊಂದು ಬಂಡವಾಳ ಕೂಡ ಅಲ್ಲಿ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾರತೀಯ ಸೇನೆ ಹೊಡೆದು ಹಾಕಿಬಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನ ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಮನೆಯ ಕಿಟಕಿ ಬಳಿ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಸೇನಾ ಕಟ್ಟೆಚ್ಚರ ಇದು. ಈಗಾಗಲೇ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನತೆ ಪಡೆದುಕೊಂಡಿದೆ ಅಂತ. ಮನೆಯ ಕಿಟಕಿ ಬಳಿ ಯಾರು ಕೂಡ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನರು ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಮನೆ ಒಳಗಡೆ ಇರಬೇಕು. ನೀವು ಕಿಟಕಿ ಹತ್ರ ಬಂದ್ಕೊಂಡು ಅಲ್ಲೇನಾಗ್ತಿದೆ ಅಂತ ನೋಡಕ್ ಹೋಗೋದು ಮತ್ತೊಂದೆಲ್ಲ ಮಾಡೋಕ್ ಹೋಗಬಾರದು ಅಂತ ಹೇಳ್ಕೊಂಡು ಈಗ ಸೇನಾಧಿಕಾರಿಗಳು ಸೂಚನೆಯನ್ನ ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪಂಜಾಬ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ ಇಲ್ಲೆಲ್ಲವೂ ಕೂಡ ನೈಟ್ ದಾಳಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೈರನ್ ಕೂಡ ಮೊಳಗಿತು. ಅದಾದ ನಂತರ ಎಲ್ಲರೂ ಕೂಡ ಬಂಕರ್ಗಳಿಗೆ ಹೋದ್ರು. ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿತ್ತು ಅವೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಟ್ಯಾಕ್ 1, 2, 3 ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು ಭಾರತ ಅಂತ. ಅಟಕ, ಚಕ್ವಾಲ್, ರಾವಲ್ಪಿಂಡಿ, ಗುಜ್ರಾನ್ವಾಲ್, ಲಾಹೋರ್, ಬಹಲ್ವೋರ್ ಇಲ್ಲೆಲ್ಲ ಕಡೆ ಭಾರತ ನುಗ್ಗಿ ಹೊಡೆದಿತ್ತು. ಬಹಳ ಪ್ರಮುಖವಾಗಿ ಕರಾಚಿ, ಅದು ಅಲ್ಲಿನ ಪಾಕಿಸ್ತಾನದ ವಾಣಿಜ್ಯ ಕೇಂದ್ರ. ಶೇಕಡ 70ರಷ್ಟು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲಾಗುತ್ತೆ. ಸಾಕಷ್ಟು ಅಲ್ಲಿ ವ್ಯವಹಾರ ಆಗುತ್ತೆ. ಜೊತೆಗೆ ಅಲ್ಲಿ ಒಂಥರ ಕ್ಯಾಪಿಟಲ್ ಅಂತಾನೆ ಹೇಳಬಹುದು. ಅಷ್ಟೊಂದು ಬಂಡವಾಳ ಕೂಡ ಅಲ್ಲಿ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾರತೀಯ ಸೇನೆ ಹೊಡೆದು ಹಾಕಿಬಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನ ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಮನೆಯ ಕಿಟಕಿ ಬಳಿ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಸೇನಾ ಕಟ್ಟೆಚ್ಚರ ಇದು. ಈಗಾಗಲೇ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನತೆ ಪಡೆದುಕೊಂಡಿದೆ ಅಂತ. ಮನೆಯ ಕಿಟಕಿ ಬಳಿ ಯಾರು ಕೂಡ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನರು ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಮನೆ ಒಳಗಡೆ ಇರಬೇಕು. ನೀವು ಕಿಟಕಿ ಹತ್ರ ಬಂದ್ಕೊಂಡು ಅಲ್ಲೇನಾಗ್ತಿದೆ ಅಂತ ನೋಡಕ್ ಹೋಗೋದು ಮತ್ತೊಂದೆಲ್ಲ ಮಾಡೋಕ್ ಹೋಗಬಾರದು ಅಂತ ಹೇಳ್ಕೊಂಡು ಈಗ ಸೇನಾಧಿಕಾರಿಗಳು ಸೂಚನೆಯನ್ನ ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪಂಜಾಬ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ ಇಲ್ಲೆಲ್ಲವೂ ಕೂಡ ನೈಟ್ ದಾಳಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೈರನ್ ಕೂಡ ಮೊಳಗಿತು. ಅದಾದ ನಂತರ ಎಲ್ಲರೂ ಕೂಡ ಬಂಕರ್ಗಳಿಗೆ ಹೋದ್ರು. ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿತ್ತು ಅವೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಟ್ಯಾಕ್ 1, 2, 3 ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು ಭಾರತ ಅಂತ. ಅಟಕ, ಚಕ್ವಾಲ್, ರಾವಲ್ಪಿಂಡಿ, ಗುಜ್ರಾನ್ವಾಲ್, ಲಾಹೋರ್, ಬಹಲ್ವೋರ್
ಇಲ್ಲೆಲ್ಲ ಕಡೆ ಭಾರತ ನುಗ್ಗಿ ಹೊಡೆದಿತ್ತು. ಬಹಳ ಪ್ರಮುಖವಾಗಿ ಕರಾಚಿ, ಅದು ಅಲ್ಲಿನ ಪಾಕಿಸ್ತಾನದ ವಾಣಿಜ್ಯ ಕೇಂದ್ರ. ಶೇಕಡ 70ರಷ್ಟು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲಾಗುತ್ತೆ, ಸಾಕಷ್ಟು ಅಲ್ಲಿ ವ್ಯವಹಾರ ಆಗುತ್ತೆ. ಜೊತೆಗೆ ಅಲ್ಲಿ ಒಂಥರ ಕ್ಯಾಪಿಟಲ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಬಂಡವಾಳ ಕೂಡ ಅಲ್ಲಿ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾರತೀಯ ಸೇನೆ ಹೊಡೆದು ಹಾಕಿಬಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನ ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಮನೆಯ ಕಿಟಕಿ ಬಳಿ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಸೇನಾ ಕಟ್ಟೆಚ್ಚರ ಇದು. ಈಗಾಗಲೇ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನತೆ ಪಡೆದುಕೊಂಡಿದೆ ಅಂತ. ಮನೆಯ ಕಿಟಕಿ ಬಳಿ ಯಾರು ಕೂಡ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನರು ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಮನೆ ಒಳಗಡೆ ಇರಬೇಕು. ನೀವು ಕಿಟಕಿ ಹತ್ರ ಬಂದ್ಕೊಂಡು ಅಲ್ಲೇನಾಗ್ತಿದೆ ಅಂತ ನೋಡಕ್ ಹೋಗೋದು, ಮತ್ತೊಂದೆಲ್ಲ ಮಾಡಕ್ ಹೋಗಬಾರದು ಅಂತ ಹೇಳ್ಕೊಂಡು ಈಗ ಸೇನಾಧಿಕಾರಿಗಳು ಸೂಚನೆಯನ್ನ ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪಂಜಾಬ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ ಇಲ್ಲೆಲ್ಲವೂ ಕೂಡ ನೈಟ್ ದಾಳಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೈರನ್ ಕೂಡ ಮುಳುಗಿತು. ಅದಾದ ನಂತರ ಎಲ್ಲರೂ ಕೂಡ ಬಂಕರ್ಗಳಿಗೆ ಹೋದ್ರು. ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿತ್ತು ಅವೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಟ್ಯಾಕ್ 1, 2, 3 ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು ಭಾರತ ಅಂತ. ಅಟಕ, ಚಕ್ವಾಲ್, ರಾವಲ್ಪಿಂಡಿ, ಗುಜ್ರಾನ್ವಾಲ್, ಲಾಹೋರ್, ಬಹಾಲ್ವೋರ್ ಇಲ್ಲೆಲ್ಲ ಕಡೆ ಭಾರತ ನುಗ್ಗಿ ಹೊಡೆದಿತ್ತು. ಬಹಳ ಪ್ರಮುಖವಾಗಿ ಕರಾಚಿ, ಅದು ಅಲ್ಲಿನ ಪಾಕಿಸ್ತಾನದ ವಾಣಿಜ್ಯ ಕೇಂದ್ರ. ಶೇಕಡ 70ರಷ್ಟು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲಾಗುತ್ತೆ, ಸಾಕಷ್ಟು ಅಲ್ಲಿ ವ್ಯವಹಾರ ಆಗುತ್ತೆ. ಜೊತೆಗೆ ಅಲ್ಲಿ ಒಂಥರ ಕ್ಯಾಪಿಟಲ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಬಂಡವಾಳ ಕೂಡ ಅಲ್ಲಿ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾರತೀಯ ಸೇನೆ ಹೊಡೆದು ಹಾಕಿಬಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನ ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಮನೆಯ ಕಿಟಕಿ ಬಳಿ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಸೇನಾ ಕಟ್ಟೆಚ್ಚರ ಇದು. ಈಗಾಗಲೇ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನತೆ ಪಡೆದುಕೊಂಡಿದೆ ಅಂತ. ಮನೆಯ ಕಿಟಕಿ ಬಳಿ ಯಾರು ಕೂಡ ಇರದಂತೆ ಬಿಎಸ್ಎಫ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಪಂಜಾಬ್ ಗಡಿಯಲ್ಲಿ ಸೇನಾ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜನರು ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಮನೆ ಒಳಗಡೆ ಇರಬೇಕು. ನೀವು ಕಿಟಕಿ ಹತ್ರ ಬಂದ್ಕೊಂಡು ಅಲ್ಲೇನಾಗ್ತಿದೆ ಅಂತ ನೋಡಕ್ ಹೋಗೋದು, ಮತ್ತೊಂದೆಲ್ಲ ಮಾಡಕ್ ಹೋಗಬಾರದು ಅಂತ ಹೇಳ್ಕೊಂಡು ಈಗ ಸೇನಾಧಿಕಾರಿಗಳು ಸೂಚನೆಯನ್ನ ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪಂಜಾಬ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ ಇಲ್ಲೆಲ್ಲವೂ ಕೂಡ ನೈಟ್ ದಾಳಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸೈರನ್ ಕೂಡ ಮುಳುಗಿತು. ಅದಾದ ನಂತರ ಎಲ್ಲರೂ ಕೂಡ ಬಂಕರ್ಗಳಿಗೆ ಹೋದ್ರು. ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿತ್ತು ಅವೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಟ್ಯಾಕ್ 1, 2, 3 ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು ಭಾರತ ಅಂತ. ಅಟಕ, ಚಕ್ವಾಲ್, ರಾವಲ್ಪಿಂಡಿ, ಗುಜ್ರಾನ್ವಾಲ್, ಲಾಹೋರ್, ಬಹಾಲ್ವೋರ್ ಇಲ್ಲೆಲ್ಲ ಕಡೆ ಭಾರತ ನುಗ್ಗಿ ಹೊಡೆದಿತ್ತು. ಬಹಳ ಪ್ರಮುಖವಾಗಿ ಕರಾಚಿ, ಅದು ಅಲ್ಲಿನ ಪಾಕಿಸ್ತಾನದ ವಾಣಿಜ್ಯ ಕೇಂದ್ರ. ಶೇಕಡ 70ರಷ್ಟು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲಾಗುತ್ತೆ, ಸಾಕಷ್ಟು ಅಲ್ಲಿ ವ್ಯವಹಾರ ಆಗುತ್ತೆ. ಜೊತೆಗೆ ಅಲ್ಲಿ ಒಂಥರ ಕ್ಯಾಪಿಟಲ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಬಂಡವಾಳ ಕೂಡ ಅಲ್ಲಿ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾರತೀಯ ಸೇನೆ